ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಂಡು ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ NMDC ಸ್ಟೀಲ್ ಲಿಮಿಟೆಡ್ ಕಂಪ್ನಿಯಲ್ಲಿ ಖಾಲಿರುವಂಥ ಹುದ್ದೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ಅಪ್ಲಿಕೇಶನ್ 24/4/2025 ಪ್ರಾರಂಭವಾಗಿದ್ದು, ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇರಬೇಕಾದ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ ಮತ್ತು ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿರಿ ವೇಕೆನ್ಸಿ ಬಗ್ಗೆ ಡೀಟೇಲ್ಸ್ ಯಾವ ರೀತಿ ಐತೆ ಅಂದ್ರೆ, ಡಿಪಾರ್ಟ್ಮೆಂಟ ಸ್ಟೀಲ್ ಮೆಲ್ಟಿಂಗ್ ಶಾಪ. ಇದರಲ್ಲಿ ಯಾವ ರೀತಿ ಏರಿಯಾದಾಗ ಯಾವ ರೀತಿ ವರ್ಕ್ ಐತಿ ಮತ್ತು ಯಾವ ಪೋಸ್ಟ್ ಖಾಲಿದಾವತ್ತು ನೋಡೋಣ, ಮತ್ತು ಇವ್ರಿಗೆ ಕ್ವಾಲಿಫಿಕೇಷನ್ ಯಾವ ರೀತಿ ಇರಬೇಕಂತ ನೋಡೋಣ, ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಇದ್ರಾಗ ತಿಳಿದುಕೊಳ್ಳೋಣ. ಈಗ ಮೊದಲನೇದಾಗಿ ಎಲೆಕ್ಟ್ರಿಕಲ್ ಕ್ರೇನ್ಸ. ಇದು ಪೋಸ್ಟ್ ಬಂದುಬಿಟ್ಟು 9 ಪೋಸ್ಟ್ ಖಾಲಿ ಇದ್ದು, ಇದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂದ್ರೆ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ಸ್ ಅಥವಾ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಇದರಲ್ಲಿ ಯಾವುದಾದ್ರೂ ಕೂಡ ನೀವು ಕ್ವಾಲಿಫಿಕೇಷನ್ ಹೊಂದಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್ ಕೂಡ ಅಪ್ಲೈ ಆಗ್ತದೆ. ಎಲೆಕ್ಟ್ರಿಕಲ್ ಕ್ರೇನ್ಸ್ಗೆ ಎಕ್ಸ್ಪೀರಿಯನ್ಸ್ ಇನ್ ಮೇಂಟೆನೆನ್ಸ್ ಆಫ್ EOT ಕ್ರೇನ್ಸ್ ಆಫ್ ಸ್ಟೀಲ್ ಪ್ಲ್ಯಾಂಟ್. ಇನ್ನು ಎರಡನೇದಾಗಿ ನೋಡೋದಾದರೆ ಎಲೆಕ್ಟ್ರಿಕಲ್ ಕನ್ವರ್ಟೇಟರ್ ಪವರ್ ಆ್ಯಂಡ್ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್. 2 ವೇಕೆನ್ಸಿ ಖಾಲಿದಾವೆ. ಇದ್ರೂ ಕೂಡ ಎಕ್ಸ್ಪೀರಿಯನ್ಸ್ ಇನ್ನು ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ ಮೇಂಟೆನೆನ್ಸ್ ಆಫ್ BOP ರೌಟ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ನಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು ಅಭ್ಯರ್ಥಿಗೆ HD ಅಥವಾ LT ಸಿಸ್ಟಮ್ ಬಗ್ಗೆ ನಾಲೆಜ್ ಇರಬೇಕು. ಇನ್ನು ಮೂರನೇದಾಗಿ ನೋಡ್ರಿ, ಎಲೆಕ್ಟ್ರಿಕಲ್ ಸೆಕೆಂಡರಿ ರಿಫೈಂಡಿಂಗ್ ಮತ್ತು ಆಕ್ಸಿಲರೀಸ್ ಲ್ಯಾಡ್ಲಿ ಹೀಟಿಂಗ್ ಫರ್ನಿಚರ್. ಇದರಲ್ಲಿ 7 ವೇಕೆನ್ಸಿ ಖಾಲಿ ಇದ್ದು, ಮತ್ತು ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಸೇಮ್ ಕ್ವಾಲಿಫಿಕೇಷನ್ ಆಗಿರ್ತದೆ. ಮತ್ತು ಇನ್ನು ಎಕ್ಸ್ಪೀರಿಯನ್ಸ್ ಅಂದರೆ ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ಸ್ ವಿತ್ EAP ಅಥವಾ BOP ರೌಟ್ ವಿತ್ ಸೆಕೆಂಡರಿ ಮೆಟ್ರಾಲಜಿ ಫೆಸಿಲಿಟಿ ಲೈಕ್ ಲ್ಯಾಡ್ ಫರ್ನಿಚರ್. ಇದರಲ್ಲಿ ಕೂಡ HT ಅಥವಾ LT ಸಿಸ್ಟಮ್ ಬಗ್ಗೆ ಅಭ್ಯರ್ಥಿ ನಾಲೆಜನ್ನು ಹೊಂದಿರಬೇಕು. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಎಲೆಕ್ಟ್ರಿಕಲ್ ಪ್ಲ್ಯಾನಿಂಗ್ 1 ವೇಕೆನ್ಸಿ ಖಾಲಿ ಇದ್ದು, ಕ್ವಾಲಿಫಿಕೇಷನ್ನ ಸೇಮ್ ಆಗಿರ್ತದೆ. ಎಕ್ಸ್ಪೀರಿಯನ್ಸ್ ನೋಡಿರಿ, ಎಕ್ಸ್ಪೀರಿಯನ್ಸ್ ಇನ್ ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ಸ್ ಒಳಗೆ ಅಭ್ಯರ್ಥಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು ಐದನೇದಾಗಿ ನೋಡೋದಾದರೆ ಎಲೆಕ್ಟ್ರಿಕಲ್ ಆಟೋಮೇಷನ್ನ 2 ವೇಕೆನ್ಸಿ ಖಾಲಿ ಇದ್ದು, ಇದು ಎಕ್ಸ್ಪೀರಿಯನ್ಸ ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ನ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್. ಆರನೇ ನೋಡೋದಾದರೆ ಎಲೆಕ್ಟ್ರಿಕಲ್ ಕನ್ವರ್ಟರ್ ಪವರ್ ಆ್ಯಂಡ್ MSH 2 ಪೋಸ್ಟ್ ಖಾಲಿ ಇದ್ದು. ಇನ್ನು ಎಕ್ಸ್ಪೀರಿಯನ್ಸ್ ನೋಡೋದಾದರೆ ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ನ ಮೇಂಟೆನೆನ್ಸ್ ಆಫ್ BOP ರೌಟ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ನಲ್ಲಿ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 7ನೇದಾಗಿ ನೋಡೋದಾದರೆ ಎಲೆಕ್ಟ್ರಿಕಲ್ ಸೆಕೆಂಡರಿ ರಿಫೈನಿಂಗ್ ಮತ್ತು ಆಕ್ಸಿಲರೀಸ್ 1 ಪೋಸ್ಟ್ ಖಾಲಿ ಇದೆ. ಇನ್ನು ಎಕ್ಸ್ಪೀರಿಯನ್ಸ್ ಅಂದರೆ ಎಲೆಕ್ಟ್ರಿಕಲ್ ಮತ್ತು ಆಟೋಮೇಷನ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ ಸೇಮ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 8ನೇದಾಗಿ ನೋಡೋದಾದರೆ ಮೆಕ್ಯಾನಿಕಲ್ ಸೆಕೆಂಡರಿ ರಿಫೈನಿಂಗ್ ಆ್ಯಂಡ್ ಆಕ್ಸಿಲರೀಸ್, ಇದು 1 ಪೋಸ್ಟ್ ಖಾಲಿ ಇದ್ದು, ಇದು ಕ್ವಾಲಿಫಿಕೇಷನ್ ನೋಡ್ರಿ ಬೇರೆ ಆಗಿರ್ತದೆ. ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಅಭ್ಯರ್ಥಿ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಇನ್ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ ಅಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು 9ನೇದಾಗಿ ಮೆಕ್ಯಾನಿಕಲ್ ಹೈಡ್ರಾಲಿಕ್ಸ್ 1 ಪೋಸ್ಟ್ ಖಾಲಿ ಇದ್ದು, ಇದು ಕ್ವಾಲಿಫಿಕೇಷನ್ನ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ಇನ್ನು ಎಕ್ಸ್ಪೀರಿಯನ್ಸ್ ಇನ್ ಮೆಕ್ಯಾನಿಕಲ್ ಆಗಿರಬೇಕು. ಇನ್ನು 10ನೇದಾಗಿ ನೋಡೋದಾದರೆ ಮೆಕ್ಯಾನಿಕಲ್ ಕನ್ವರ್ಟರ್ HMDC ಮತ್ತು MHS 1 ಪೋಸ್ಟ್ ಖಾಲಿ ಇದೆ. ಇದು ಎಕ್ಸ್ಪೀರಿಯನ್ಸ್ ಅಂದರೆ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ ಅಥವಾ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಆಫ್ BOP ರೌಟ್ SMS ನಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇನ್ನು 11ನೇದಾಗಿ ಮೆಕ್ಯಾನಿಕಲ್ GCP
ಒಂದು ಪೋಸ್ಟ್ ಖಾಲಿದೆ. ಎಕ್ಸ್ಪೀರಿಯನ್ಸ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ ಇನ್ BOPC ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕು. ಇನ್ನು 12ನೇದು ನೋಡೋದಾದರೆ ಮೆಕ್ಯಾನಿಕಲ್ ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ 1 ವೇಕೆನ್ಸಿ ಖಾಲಿದ್ದು ಎಕ್ಸ್ಪೀರಿಯನ್ಸ ಮೆಕ್ಯಾನಿಕಲ್ ಮೇಂಟೆನೆನ್ಸ್ ಆಫ್ ಸ್ಟೀಲ್ ಮೆಲ್ಟಿಂಗ್ ಶಾಪ್ನಲ್ಲಿ ಅಭ್ಯರ್ಥಿ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ಇದೇ ರೀತಿ ಇನ್ನೂ ಹಲವಾರು ರೀತಿಯ ವೇಕೆನ್ಸಿಗಳು ಖಾಲಿದ್ದಾವೆ. ಇನ್ನು ಟೋಟಲಾಗಿ ರಿಸರ್ವೇಷನ್ ಪರ್ಸನ್ಗೆ ಯಾವ ರೀತಿ ವೇಕೆನ್ಸಿ ಖಾಲಿದಾವಂದ್ರೆ UR ಕ್ಯಾಂಡಿಡೇಟ್ಗೆ 376 ಪೋಸ್ಟ್ ಖಾಲಿದ್ದು ಮತ್ತು EWSಗೆ 93 ವೇಕೆನ್ಸಿ ಖಾಲಿದಾವೆ. ಇನ್ನು OBCಗೆ 241 ವೇಕೆನ್ಸಿ ಖಾಲಿದ್ದು. ಇನ್ನು SC ಕ್ಯಾಂಡಿಡೇಟ್ಗೆ 155, ST ಕ್ಯಾಂಡಿಡೇಟ್ಗೆ 69 ವೇಕೆನ್ಸಿಗಳು ಟೋಟಲಾಗಿ ಖಾಲಿ ಹುದ್ದೆಗಳು ಇವೆ. ಇನ್ನು ಅಭ್ಯರ್ಥಿಗಳು ಪೋಸ್ಟ್ ವೈಸ ತನ್ನದೇ ಆದ ಎಕ್ಸ್ಪೀರಿಯನ್ಸನ್ನು ಒಂದಿಷ್ಟು ವರ್ಷಗಳ ಕಾಲ ಹೊಂದಿರಬೇಕಾಗ್ತದೆ. ಅದು ಯಾವ ರೀತಿ ಅಂದರೆ ಮೊದಲನೇದಾಗಿ ನೋಡ್ರಿ, ಒಂದನೇದು CE 10 ಅಂದರೆ 21 ವರ್ಷ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿಗಳು ಹೊಂದಿರಬೇಕು. ಇನ್ನು ಎರಡನೇದಾಗಿ C9 18 ವರ್ಷ, C8 12, C7 7 ವರ್ಷ, C6 4 ವರ್ಷ, C5 8 ವರ್ಷ ಮತ್ತು C4 5 ವರ್ಷ. ಇನ್ನು 8ನೇದಾಗಿ CE 3 8 ವರ್ಷ. ಇನ್ನು 9ನೇದಾಗಿ CE 2 4 ವರ್ಷಗಳ ಕಾಲ ಬರೀ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗ್ತದೆ. ಇನ್ನು ಏಜ್ ಲಿಮಿಟ್ ಮ್ಯಾಕ್ಸಿಮಮ್ ಎಷ್ಟು ಇರ್ಬೇಕಂದ್ರೆ 50 ವರ್ಷದ ಒಳಗಿನ ಅಭ್ಯರ್ಥಿ ಆಗಿರಬೇಕು. ಇನ್ನು ಅಭ್ಯರ್ಥಿಗಳಿಗೆ ಪೋಸ್ಟ್ಗೆ ತಕ್ಕಂತೆ ಸ್ಯಾಲ್ರಿ ಕೂಡ 1,70,000, 1,50,000 ಮತ್ತು 1,20,000, 1,80,000, 70,000, 60,000, 50,000, 40,000 ಇದು ಪೋಸ್ಟ್ ವೈಸ ಬೇರೆ ಬೇರೆ ರೀತಿಯಾದ ಸ್ಯಾಲ್ರಿ ಇರುತ್ತದೆ. ನೋಡಿರಿ, ಅಭ್ಯರ್ಥಿಗಳು ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರು ಎಲಿಜಿಬಲ್ ಆದ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ 24/4/2025 ಪ್ರಾರಂಭವಾಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 8/5/2025 ಕೊನೆಯ ದಿನಾಂಕ ಆಗಿರ್ತದೆ. ಇನ್ನು ಅಪ್ಲಿಕೇಶನ್ ಫೀ ಕೂಡ ಮೆನ್ಷನ್ ಮಾಡಲಾಗಿದೆ. ಅಪ್ಲಿಕೇಶನ್ ಫೀ 500 ರೂಪಾಯಿ ಆಗಿದ್ದು ಇದು OBC ಜನರಲ್ ಕ್ಯಾಂಡಿಡೇಟ್ಗೆ ಮಾತ್ರ ಅಪ್ಲಿಕೇಶನ್ ಫೀ ಇರ್ತದೆ. ಮತ್ತು ಯಾವ ಕ್ಯಾಂಡಿಡೇಟ್ಗೆ ಅಪ್ಲಿಕೇಶನ್ ಫೀ ಎಕ್ಸೆಂಪ್ಟೆಡ್ ಅಂದರೆ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನು ಸೆಲೆಕ್ಷನ್ ಪ್ರೊಸೆಸ್ ವಾಕ್ ಇನ್ ಇಂಟರ್ವ್ಯೂನಲ್ಲಿ ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡಲಾಗುತ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಶನ್ ಮೂಲಕ ತಿಳಿದು ಬರುತ್ತದೆ.